ಗಾಳಿ ಸೊಪ್ಪು ಅಂತ ನಾವು ಹೇಳ್ತೀವಿ. ಗಾಳಿ ಸೊಪ್ಪು ಇದು ಗಾಳಿ ಸೊಪ್ಪು. ಸಣ್ಣ ಗಿಡದ ಹೆಸರೇ ಆತರನ? ಗಿಡದ ಹೆಸರೇನೆ ಆತರ ಗಾಳಿ ಸೊಪ್ಪು ಅಂತ ಕರಿತೀವಿ. ಅದನ್ನ ಒಂದಿಷ್ಟೇ ಕೊಟ್ಟಿದ್ದು, ಒಂದು ವೈಟ್ ಬಟ್ಟೆಗೆ ಹಾಕಿ ತಲಸಿ. ಅದು ಇದ್ದ ಕಡೆ ಎಲ್ಲೂ ಭೀತಿ ಆಗಿರ್ಬೋದು, ಏನೂ ಬರಲ್ಲ. ಅದು ಆಗಿದ್ರು ಅದು ಅದೇ ತರ ವೈಬ್ರೇಷನ್ ಇತ್ತು. ಏಕಾಏಕಿ ಯಾರ ಮೇಲೂ ಬರಕ್ಕಾಗಲ್ಲ. ಆ ತರ ಬರೋದಿದ್ರೆ ಎಲ್ಲಾರ ಮೇಲೂ ಬಂದ್ಬಿಡೋದು. ಅಂದ್ರೆ ಇಲ್ಲಿ ನಿಮ್ಮ ಪ್ರಯತ್ನಗಳು ಕೂಡ ಫೇಲ್ಯೂರ್ ಆಗ್ತವೆ. ಫೇಲ್ಯೂರ್ ಆಗುತ್ತೆ. ವಶೀಕರಣ ಅಂತ ಅಂದ್ರೂ ಎಲ್ಲರಿಗೂ ಆಗಲ್ಲ ಅದು. ಈಗ ಪೂರ್ವ ಜನ್ಮದ ಕರ್ಮ ಇದ್ರೂ ಆಗ್ಬರಲ್ಲ. ಅವರ ಈಗ ಒಂದು ಹೆಣ್ಣು ಯಾರು ತಾಯಿನ ಆರಾಧನೆ ಮಾಡ್ತಾ ಇರ್ತಾಳೋ ಅಂಥವ್ರಿಗೆ ನಾವು ಮಾಡಿದ್ರೆ ಅದು ರಿಟರ್ನ್. ನಮಸ್ಕಾರ ವೀಕ್ಷಕರೇ. ಸೊ ಪ್ರಿಯದರ್ಶಿನಿ ಮೇಡಮ್ ಅವ್ರ ಹತ್ರ ಮತ್ತೊಬ್ರು ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ. ಅವ್ರ ಜೊತೆ ಮಾತಾಡಕ್ಕೆ ರೆಡಿ ಇದ್ದಾರೆ. ಫಸ್ಟ್ ಮಾತಾಡಿಸ್ಬಿಡ್ತೀನಿ. ಸರ್, ಏನ್ ತೊಂದರೆ ಆಗಿತ್ತು ನೀವು ಮೇಡಮ್ ಅವ್ರನ್ನ ಭೇಟಿ ಆಗಕ್ಕೆ ಮೊದಲು? ಸರ್, ನನಗೆ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು, ರುಟೀನ್ ಪ್ರಾಬ್ಲಮ್ ಇತ್ತು. ನನ್ನ ಮೈಂಡ್ ನನ್ನ ಹತ್ರ ಸ್ಟೇಬಲ್ ಇರ್ಲಿಲ್ಲ. ಚಂಚಲ, ಡಿಸ್ಟರ್ಬ್ ಮೈಂಡ್. ನನ್ ಒಂದ್ ಮಾಡ್ಬೇಕು ಅಂದ್ರೆ ಅದು ಮಾಡೋವರೆಗೂ ಹೋಗ್ತೀನಿ, ಅದು ನನ್ನ ಮೈಂಡ್ ಬರ್ತಾ ಇರ್ಲಿಲ್ಲ. ಫ್ಯಾಮಿಲಿ ಕಡೆ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಇತ್ತು. ಮೇಡಮ್ ಹತ್ರ ಬಂದ್ಮೇಲೆ ಅದು ಮೇಡಮ್ ಹತ್ರ ನಾನು ರೀಲ್ಸ್ ನೋಡ್ಕೊಂಡೆ ಮೇಡಮ್ ಹತ್ರ ಬಂದಿದ್ದು. ನಾನೇನ್ ಡೈರೆಕ್ಟ್ ಆಗಿ ನಾನು ಯಾರು ಏನ್ ಹೇಳಿಲ್ಲ. ಟ್ರೈ ಮಾಡೋಣ ಅಂತ ಹೋದೆ. ನಾನು ಫಸ್ಟ್ ಟೈಮ್ ನನ್ಗೆ ಒಳ್ಳೆ ರಿಸಲ್ಟ್ ಸಿಕ್ತು. ಅದಾದ್ಮೇಲೆ ನಾನು 9 ಸರಿ 10 ಸರಿ ನಾನು ಕಂಟಿನ್ಯೂಸ್ ಆಗಿ ಹೋಗ್ತೇನೆ ಇದ್ದೀನಿ ಅವ್ರ ಹತ್ರ. ನನ್ ತುಂಬಾ ಒಳ್ಳೇದಾಗ್ತಿದೆ ಅವ್ರ ಹತ್ರ. ಮೇಜರ್ ಆಗಿ ನಿಮ್ಗೆ ಸಮಸ್ಯೆ ಅಂತ ಇದ್ದಿದ್ದು ನಿಮ್ಮಲ್ಲಿ ಏನು? ಅದು ಹೇಳಕ್ಕಾಗಲ್ಲ, ಬಟ್ ಫ್ಯಾಮಿಲಿ ಅಂತ ಹೇಳಿದ್ರೆ ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಅದು ಹೇಳಕ್ಕಾಗಲ್ಲ. ಅಂದ್ರೆ ನಿಮ್ಮ ಕುಟುಂಬದಲ್ಲೇನೆ ಸಮಸ್ಯೆ ಕ್ರಿಯೇಟ್ ಆಗಿತ್ತು. ಓಕೆ, ಅದೇನೆ ಮೇನ್ ತೊಂದ್ರೆ. ಬಟ್ ಅಲ್ಲಿಂದ ಆಚೆಗೆ ಬಂದಿದ್ದೀರಾ ಈಗ? ಅಲ್ಲಿಂದ ಆಚೆಗೆ ಬಂದಿದ್ದೀನಿ. ಸ್ವಲ್ಪ ದುಡ್ಡು ಕಾಸಲ್ಲಿ ನನಗೆ ಬಹಳ ಪ್ರಾಬ್ಲಮ್ ಆಗ್ತಿತ್ತು. ಎಷ್ಟೇ ಬಂದ್ರು ಅದು ನನ್ನ ಹತ್ರ ಇರ್ತಿರ್ಲಿಲ್ಲ. ಅದು ಬರ್ತಿದೆ ಅಂದ್ರೆ ಇಲ್ಲಿ ಹೋಗ್ ರೆಡಿ ಆಗಿರೋದು. ಏನ್ ಕೆಲಸ ಮಾಡೋದು ನೀವು? ಕ್ಯಾಬ್ ಡ್ರೈವಿಂಗ್ ಸರ್. ಗಾಡಿ ಹೋಗ್ತಾ ಇದ್ದೀನಿ. ಈಗ ಗಾಡಿ ಬಾಡಿಗೆನಲ್ಲಿ ಇದ್ರಲ್ಲೆಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಹೌದು ಸರ್, ಹೌದು. ನನ್ ಗಾಡಿ ಒಂದಿನ ಗಾಡಿ ನಿಲ್ತಾ ಇಲ್ಲ. ಮನೆ ಹತ್ರನೇ ಚೆನ್ನಾಗಿ ದುಡಿತಾ ಇದ್ದೀನಿ. ಒಳ್ಳೆ ಸ್ಟೇಬಲ್ ಇದೆ. ಆಕ್ಚುಲಿ ನಾನು ಡ್ರಿಂಕ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ. ಓಕೆ, ಕುಡ್ತಾ ಇತ್ತು? ಹೌದು. ಫಸ್ಟ್ ನಾರ್ಮಲ್ ಇತ್ತು. ಆಮೇಲೆ ಫ್ಯಾಮಿಲಿ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆದಾಗ ತುಂಬಾ ಮಾಡ್ಕೊಂಡ್ಬಿಟ್ಟೆ. ಮೇಡಮ್ ಹತ್ರ ಬಂದು ಹೋದ್ಮೇಲೆ ನಾನು ಎಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಇದ್ದೀನಿ. ಈಗ ಕುಡಿತಾ ಇಲ್ಲ? ಇಲ್ಲ, ಆವಾಗ ರೇರ್ ತುಂಬಾ ಕಮ್ಮಿ ಆಗಿದೆ, ಕಂಟ್ರೋಲ್ ಆಗಿದೆ. ತುಂಬಾ ಕಂಟ್ರೋಲ್ ಆಗಿದೆ. ಸೂಪರ್. ಅಂದ್ರೆ ಈಗ ದುಡ್ದಿದ್ದು ಕೈಯಲ್ಲಿ ಉಳಿತಾ ಇದೆ? ಹೌದು ಸರ್, ದುಡ್ಡಿದ್ದು ಉಳಿತಾ ಇದೆ. ಬಟ್ ನಾನು ಕೊನೆವರೆಗೂ ಮೇಡಮ್ ನಂತೂ ಬಿಡಲ್ಲ. ಏನ್ ಹೇಳಕ್ ಬಯಸ್ತೀರಾ ಅವ್ರು ಮಾಡೋ ಕೆಲಸ? ಸರ್, ಯಾರೇ ಇದನ್ನ ಕೇಳಿಸ್ಕೊಳ್ಳಿ, ಯಾರೇ ನೋಡ್ಲಿ, ಖಂಡಿತ ಒಳ್ಳೇದಾಗುತ್ತೆ ಯಾವ ಹತ್ರ ಹೋದ್ರೆ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ಸಿಕ್ಕಿದ್ರು. ಅವ್ರು ಫಸ್ಟ್ ಟೈಮ್ಗೆನೆ ಅವ್ರು ತುಂಬಾ ರಿಸಲ್ಟ್ ಬಂದಿದೆ ಅಂತ. ನನ್ಗೆ ಯಾರು ಪರಿಚಯನೇ ಇಲ್ಲ. ಸರ್, ಒಳ್ಳೇದಾಗುತ್ತೆ ಸರ್. ಎಲ್ರು ಅವ್ರ ಹತ್ರ ಹೋಗ್ಬೇಕು. ಸೊ ಈಗ ಅಂದ್ರೆ ನಿಮ್ಗೆ ವಿದ್ಯುತ್ ತೊಂದರೆಯಿಂದ ನೀವು ಆಚೆಗೆ ಬಂದು ಒಂದು ರಿಸಲ್ಟ್ ನೀವು ನೋಡಿ ಆದ್ಮೇಲೆ ಬೇರೆಯವ್ರಿಗೂ ಸಜೆಷನ್ ಮಾಡ್ತೀರಾ ಅಲ್ಲಿ ಹೋದ್ರೆ ಒಳ್ಳೇದಾಗುತ್ತೆ ಅಂತ? ಖಂಡಿತ ಸರ್. ಈಗ ನಾನು ಅದೇ ನೆಕ್ಸ್ಟ್ ಸ್ಯಾಟರ್ಡೇ ಇಲ್ಲ ಸಂಡೇ ಒಬ್ಬರು ಕರ್ಕೊಂಡ್ ಬರ್ತಾ ಇದ್ದೀನಿ ಅಲ್ಲಿ ನಾನೇನೆ ನಮ್ ಕಡೆಯವ್ರನ್ನ. ಸೂಪರ್ ಸರ್. ಯಾಕಂದ್ರೆ ನಮ್ಗೆ ಒಳ್ಳೇದಾಗಿದ್ರೆ ಕೆಲವ್ರಿಗೆ ಒಳ್ಳೇದಾಗ್ಬೇಕದು ಬೇರೆಯವ್ರಿಗೂ. ಏನ್ ಮಾಡ್ಕೊಟ್ರು ಆ ತರದ್ ನಿಮ್ಗೆ ಮೇಡಮ್ ಅವರು? ಅಂದ್ರೆ ಏನಾದ್ರು ಮಾಡಿಕೊಟ್ರ ಇಲ್ಲ ಅವರೇ ಮಾಡಿದ್ದ ಏನಾದ್ರು? ಇಲ್ಲ, ಅವರು ಸ್ವಲ್ಪ ಏನೋ ಅವ್ರ ಮಂತ್ರಗಳಿಂದ ಏನೋ ಮಾಡಿದ್ರು. ನನಗೊಂದು ತಾಯ್ತ ಕೊಟ್ರು. ತುಂಬಾ ಅದೆಲ್ಲ ನಾವು ಬಾಯ್ ಬಿಟ್ಟು ಹೇಳಕ್ ಆಗಲ್ಲ ಸರ್. ಸೂಪರ್. ಅಂದ್ರೆ ಒಳ್ಳೇದಾಗೈತೆ. ಹೌದು. ಓಕೆ ಸರ್. ಓಕೆ, ನಮಸ್ಕಾರ. ಓಕೆ, ಥ್ಯಾಂಕ್ ಯು. ಏನ್ ತೊಂದ್ರೆ ಅವ್ರಿಗೆ ನೀವು ಏನ್ ರೆಡಿ ಮಾಡ್ಕೊಟ್ರಿ? ಸರ್, ಇದು ಫ್ಯಾಮಿಲಿ ಪ್ರಾಬ್ಲಮ್. ಕುಟುಂಬದ ಸ್ವಂತ ಕುಟುಂಬನೇ? ಅಣ್ಣ ತಮ್ಮಂದ್ರಲ್ಲ? ಸ್ವಂತ ಕುಟುಂಬನೇ. ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಇದ್ದು ಸ್ವಲ್ಪ ಮೈಂಡ್ ಕೆಡ್ಸ್ಕೊಂಡಿದ್ರು. ಡಿಸ್ಟರ್ಬ್ ಆಗಿತ್ತು. ಅಂತ ಸಂದರ್ಭದಲ್ಲಿ ಹುಡಿಕೊಂಡು ಬಂದಿದ್ದಾರೆ ಪಾಪ. ಯೂಟ್ಯೂಬ್ ನೋಡೇನೆ ಬಂದಿರೋದು ಅವರು. ಬಂದಾಗ ಮೊದಲು ಹೇಗಪ್ಪ ಇದನ್ನ ರೆಡಿ ಮಾಡೋದು ಅನ್ಕೊಂಡಿದ್ದೆ. ಆ ತಾಯಿ ಇದ್ದಾಳೆ ಅಂದ್ಬಿಟ್ಟು ಒಂದು ಹೆಜ್ಜೆ ಮುಂದೆ ಹೋದೆ. ಪರವಾಗಿಲ್ಲ. ಅಂದ್ರೆ ನಿಮ್ಗೆ ಅನಿಸ್ತಾ ಇದ್ ಮಾಡ್ಬೋದು ನಾನು ಅಂತ?
ಸ್ವಲ್ಪ ರಿಸ್ಕ್ ಆಗುತ್ತೆ ಅಂತ ಅನ್ಕೊಂಡೆ. ಸದ್ಯಕ್ಕೆ ರಿಸ್ಕ್ ಏನ್ ಆಗ್ಲಿಲ್ಲ. ಏನ್ ಮಾಡ್ಕೊಟ್ರಿ ಆ ತರದ್ದು? ಸರ್ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಗಿಡಮೂಲಿಕೆನಲ್ಲೇ ಪ್ರಯೋಗ ಸರ್. ನಾವ್ ಅಂಗಡಿದೇನು ತರಲ್ಲ. ನನಗ್ ಬೇಕಾ ಪ್ರಕೃತಿಯಲ್ಲಿ ಸಿಗುವಂತ ಗಿಡಮೂಲಿಕೆ ಕಿತ್ಕೋತೀನಿ, ಅದಕ್ಕೊಂದು ಸಿದ್ಧಿ ಅನ್ನೋದನ್ನ ಮಾಡ್ಕೋತೀನಿ ಅಷ್ಟೇ. ನನ್ ಗುರುಗಳು ಕೊಟ್ಟಿರೋ ಮಂತ್ರಗಳಿದೆ. ಸೊ ಅದ್ರ ಮೇಲೆ ಕೆಲಸ ಮಾಡ್ತಾ ಇದೆ ಇದು. ಸೊ ಅವ್ರು ಖುಷಿಯಿಂದ ಮಾತಾಡೋದು. ಹೌದು. ಇನ್ನೊಬ್ರು ಕಾಲರ್ ಅಟೆಂಡ್ ಮಾಡಿ ಮಾತಾಡ. ಹಲೋ, ನಮಸ್ಕಾರ ಮೇಡಮ್ ಅವರೇ. ಏನ್ ತೊಂದರೆ ಆಗಿತ್ತು ನಿಮ್ಗೆ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೂ ಮೊದಲು? ಪಿಚಾತಿ ಅಂತ ಆ ತರದೆಲ್ಲ ಇತ್ತು ಸರ್ ಅವ್ರಿಗೆ. ಏನೇನ್ ಹೇಳಿ? ದೆವ್ವ ಮತ್ತೆ ಪೀಡೆ ಪಿಚಾತಿ ಆ ತರದೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ನಮ್ ಮೇಡಮ್ ಹತ್ರ ಕರ್ಕೊಂಡ್ ಬಂದ್ವಿ. ಅಂದ್ರೆ ನಿಮ್ ಮಾವವ್ರನ್ನ? ಹೌದು ಸರ್. ಹುಷಾರಿಲ್ಲ ಅವ್ರಿಗೆ, ಅದಕ್ಕೆ ಅವ್ರ ಹತ್ರ ಕರ್ಕೊಂಡ್ ಬಂದ್ಮೇಲೆ ಹಾಸ್ಪಿಟ್ಲಿಗೆ ಸೇರ್ಸಪ್ಪ ಆ ತರದ್ ಏನಿಲ್ಲ ಅಂತ ಅವ್ರ ಮುಖಾಂತರ ಹಾಸ್ಪಿಟ್ಲಿಗೆ ಸೇರ್ಸಿದ್ವಿ. ಈಗ ತುಂಬಾ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ಸರ್ ಅವ್ರು ಇವಾಗ. ಎಷ್ಟು ವರ್ಷದಿಂದ ಈ ತರ ತೊಂದರೆ ಇತ್ತು? ಇತ್ತು ಸರ್ ಅವ್ರಿಗೆ ಒಂದ್ 2 month ಇಂದ ಇತ್ತು ಅವ್ರಿಗೆ. 2 month ಇಂದ? ಅಲ್ಲಿ ಮೇಡಮ್ ಹತ್ರ ಬಂದ್ಮೇಲೆ ಸ್ವಲ್ಪ ಚೆನ್ನಾಗಿ ಇವಾಗ ರಿಕವರಿ ಆಗಿದ್ದಾರೆ ಸರ್ ಅವರು. ಸೂಪರ್ ಸೂಪರ್. ಅಂದ್ರೆ ಈಗ ಅದು ಮೈ ಮೇಲೆ ಬರೋದಾ ಇಲ್ಲ ಸುಮ್ನೆ ಹಾಗೆ ಏನಾದ್ರು ತೊಂದರೆ ಆಗ್ತಾ ಇತ್ತ ಅವ್ರಿಗೆ? ತೊಂದ್ರೆ ಆಗ್ತಾ ಇತ್ತು ಸರ್, ಅವ್ರ ಒಳಗಡೆ ತೊಂದ್ರೆ ಆಗ್ತಾ ಇತ್ತು ಅವ್ರಿಗೆ. ನೀವು ನೋಡಿದಂಗೆ ಏನಾಗ್ತಿತ್ತು ಅವ್ರಿಗೆ? ಒಂಥರ ಅವ್ರ ಬಿಹೇವಿಯರ್ ಚೆನ್ನಾಗಿರಲಿಲ್ಲ ಸರ್. ಆ ತರ ಇಲ್ಲ, ಆ ತರ ಕೇಳಿದವ್ರಿಗೆಲ್ಲ ಅಕ್ಕಪಕ್ಕ ಅದರೆಲ್ಲ ಮಾತಾಡ್ತಾ ಇದ್ರು. ಅದಕ್ಕೆ ಮೇಡಮ್ ಅವ್ರ ಕಾಂಟ್ಯಾಕ್ಟ್ ಮಾಡ್ದೆ, ಅವರಲ್ಲಿ ಬಂದ್ ಕೇಳ್ದೆ, ಅವರು ಸೊಲ್ಯೂಷನ್ ಕೊಟ್ರು. ಅವ್ರ ಮುಖಾಂತರ ಇವಾಗ ಎಲ್ಲ ಚೆನ್ನಾಗಿದೀವಿ ಸರ್. ಅದು ಕಂಪ್ಲೀಟ್ ಕ್ಲಿಯರ್ ಮಾವವರ ಸಮಸ್ಯೆ. ಆರೋಗ್ಯ ಆಗಿದೆ ಅವರು? ಮೊದ್ಲು ಹೇಗಿದ್ರು ಆರೋಗ್ಯ? ಊಟ ತಿನ್ನೋರಾ? ಸಿಗ್ತಿರ್ಲಿಲ್ಲ ಸರ್ ಅವರು. ಈಗೆಲ್ಲ ಚೆನ್ನಾಗಿ ಊಟ ಚೆನ್ನಾಗಿದ್ದಾರೆ. ಚೆನ್ನಾಗಿದೆ. ಪ್ರಿಯದರ್ಶನ ಚೆನ್ನಾಗಿ ನಡೆಸ್ಕೊಡ್ತಾರೆ. ಮತ್ತೆ ಕೆಟ್ಟದ್ ಯಾವ್ದು ಆತರ ಮಾಡಕ್ ಹೋಗಿ ಎಲ್ಲಾರು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ತಾರೆ ಸರ್. ಸೊ ಇದು ಮೈಯಲ್ಲಿ ಇದ್ದಿದ್ದು ಒಂದು ಅಂದ್ರೆ ಏನಿತ್ತು ಗೊತ್ತಿತ್ತಾ? ಇಲ್ಲ ಸರ್, ಅವ್ರು ಹೇಳಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಅವರು ಪ್ರಯತ್ನ ಗಿಡಮೂಲಿಕೆಯಿಂದ ಪ್ರಯತ್ನ ಮಾಡಿದ್ರು. ಅದಾದ್ಮೇಲೆ ಹಾಸ್ಪಿಟಲ್ ಸೇರ್ಸಿ ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ನಾವು ಹಾಸ್ಪಿಟಲ್ ಸೇರ್ಸಿದ್ವಿ ಸರ್ ಅವ್ರನ್ನ. ಇವಾಗ ತುಂಬಾ ಚೆನ್ನಾಗಿದ್ದಾರೆ ಸರ್ ಅವ್ರು. ಸೂಪರ್, ಒಳ್ಳೇದಾಗ್ಲಿ. ಈಗ ಮೇಡಮ್ ಅವರು ಅದು ಏನಿತ್ತು ತೊಂದ್ರೆ ಅಂತ ಹೇಳ್ತಾರೆ. ಓಕೆ, ನಮಸ್ಕಾರ. ಸರಿ ಸರ್. ಏನಿತ್ತು ಹೇಳಿ ಅವರಲ್ಲಿ? ಸರ್ ಇವರಲ್ಲಿ ಅಂತ ಅಂದ್ರೆ ನೆಗೆಟಿವ್ ಏನು ಇರ್ಲಿಲ್ಲ. ಇವ್ರು ಏನ್ ಮಾಡಿದ್ದಾರೆ, ಸುಮಾರು ಕಡೆ ಎಲ್ಲ ಸುತ್ತಾಡಿದ್ದಾರೆ. ಸುತ್ತಾಡಿ ಏನ್ ಮಾಡಿದ್ದಾರೆ, ದೇವಸ್ಥಾನಗಳಿಗೆ ಹೋಗಿದ್ದಾರೆ. ಅಲ್ಲಿ ಇವ್ರಿಗೆ ಏನೋ ಒಂದು ಭೀತಿ ಲಕ್ಷಣ ತರ ಆಗಿದೆ ಅಂತ ಅನ್ಬಿಟ್ಟು ಮನೆಗೆಲ್ಲ ಕಟ್ಲೆ ಮಾಡ್ಕೊಡೋದು ಏನೇನೋ ಮಾಡಿದ್ದಾರೆ. ನಮ್ಮ ಹತ್ರ ಕರ್ಕೊಂಡ್ ಬಂದ್ರು, ಹಾಗೂ ಕಮ್ಮಿ ಆಗಿಲ್ಲ. ನಾನು ಒಂದ್ ಗಿಡಮೂಲಿಕೆ ಕೊಟ್ಟೆ, ಅಂದ್ರೆ ಒಂದ್ ಬೇರ್ ಕೊಟ್ಟಿದೆ, ಇದನ್ನ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಒಂದ್ 3 ದಿವಸ ಬಿಟ್ಕೊ ಬನ್ನಿ ಅಂತ ಹೇಳಿ. ಅವ್ರು ಹಂಗೇನೆ ಬಂದ್ರು, ಕಮ್ಮಿ ಆಗಿರ್ಲಿಲ್ಲ. ಅದು ಒಂದು ಬೇರಿದೆ, ಗಾಳಿ ಸೊಪ್ಪು ಅಂತ ನಾವ್ ಹೇಳ್ತೀವಿ. ಗಾಳಿ ಸೊಪ್ಪು ಇದು ಗಿಡದ ಹೆಸರೇನೆ ಆತರ ಗಾಳಿ ಸೊಪ್ಪು ಅಂತ ಕರಿತೀವಿ. ಅದನ್ನ ಒಂದಿಷ್ಟೇ ಕೊಟ್ಟಿದ್ದು, ಒಂದ್ ವೈಟ್ ಬಟ್ಟೆಗೆ ಹಾಕಿ ತಲಸಿ. ಅದ್ ಇದ್ದ ಕಡೆ ಎಲ್ಲೂ ಭೀತಿ ಆಗಿರ್ಬೋದು, ಏನು ಬರಲ್ಲ. ಅದು ಆಗಿದ್ರು ಅದು ಅದೇ ತರ ವೈಬ್ರೇಷನ್ ಇದೆ. ನನ್ಗೆ ಸಾಮಾನ್ಯವಾಗಿ ಅನುಭವ, ನಾನು ನೋಡೋದು ಪ್ರಕಾರವಾಗಿ ಆ ಸೊಪ್ಪಿದ್ದ ಕಡೆ ಏನು ಬರಲ್ಲ. ಅಷ್ಟು ಶಕ್ತಿ ಆ ಸೊಪ್ಪಲ್ಲಿ ಇರುತ್ತೆ. ಅಷ್ಟು ಶಕ್ತಿ ಆ ಸೊಪ್ಪಲ್ಲಿ ಓಕೆ. ಆಮೇಲೆ ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಮೈಸೂರಿನಲ್ಲಿ ಕೇರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಬ್ಲಡ್ ಚೆಕಪ್, ಶುಗರ್ ಟೆಸ್ಟ್ ಎಲ್ಲ ಮಾಡಿಸಿ ಟೈಫಾಯ್ಡ್ ಜ್ವರ ಏನೋ ಇದೆ. ಅಂದ್ರೆ ಅದು ಜ್ವರದ ತಾಪಕ್ಕೆ ಆ ತರ ಆಗಿದೆ. ಅಂದ್ರೆ ಇದು ಗಾಳಿ ಚೇಷ್ಟೆ ಅಲ್ಲ. ಏಕೆಂದ್ರೆ ಈಗ ಕೆಲವರು ನಮ್ಮಲ್ಲಿ ಗಾಳಿ ಚೇಷ್ಟೆ ಅಂತ ನಾವ್ ಹೇಳ್ತೀವಿ. ದೈವ ಎಷ್ಟು ಸತ್ಯನೋ ಇದು ಪೀಡೆ ಪಿಶಾಚಿ ಅಂತ ನಾವೇನ್ ಹೇಳ್ತೀವಿ ಅದು ಅಷ್ಟೇ ಸತ್ಯ ಆಗಿರೋವಾಗ ಅದು ಎಲ್ಲಾರ ಮೇಲೂ ಬರಕ್ ಆಗಲ್ಲ ಸರ್. ಎಲ್ಲಾರ ಮೇಲೂ ಬರಕ್ ಆಗಲ್ಲ. ಅಂದ್ರೆ ಈಗ ನಾನ್ ಸತ್ತಿರೋ ನಕ್ಷತ್ರ, ಅವ್ರು ಹುಟ್ಟಿರೋ ನಕ್ಷತ್ರ, ರಾಶಿಗಳಿಗೆ ಎಲ್ಲ ಒಂದು ಟ್ಯಾಲಿ ಇರುತ್ತೆ. ಅದನ್ನ ನೋಡಿ ಬೇಕಾದ್ರೆ ಪ್ರವೇಶ ಆಗ್ಬೋದು. ಅಂದ್ರೆ ಅಂದ್ರೆ ರಾಶಿ ನಕ್ಷತ್ರಗಳು ಇದ್ರ ಮೇಲೆ ಡಿಪೆಂಡ್ ಇರುತ್ತೆ. ರಾಶಿ ನಕ್ಷತ್ರಗಳ ಮೇಲೆ ಯಾರ ಮೈ ಮೇಲೆ ಬರುತ್ತೆ, ಯಾರ ಮೈ ಮೇಲೆ ಬರೋದಿಲ್ಲ, ಇದ್ರಲ್ಲಿ ಅವ್ರ ಜಾತಕನು ಸಪೋರ್ಟ್ ಕೊಡ್ಬೇಕು. ಏಕಾಏಕಿ ಯಾರ ಮೇಲೂ ಬರಕ್ ಆಗಲ್ಲ. ಆತರ ಬರೋದಿದ್ರೆ ಎಲ್ಲಾರ ಮೇಲೂ ಬಂದ್ಬಿಡೋದು. ಸೊ ಇದರಲ್ಲಿ ವೀಕ್ ಇರೋ ಜಾತಕಗಳಿದಾವ? ವೀಕ್ ಇರೋ ಜಾತಕಗಳು ಇರುತ್ತೆ ಸರ್. ಸೊ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಮನುಷ್ಯನಿಗೆ ದೈವ ಬಲ ಎಷ್ಟು ಮುಖ್ಯನೋ ಗ್ರಹ ಬಲನೂ ಅಷ್ಟೇ ಮುಖ್ಯ. ಕೆಲವರು ಗ್ರಹಗತಿಗಳು ಸ್ವಲ್ಪ ಇಂಬ್ಯಾಲೆನ್ಸ್ ಆದಾಗ, ಗ್ರಹ ಬಲ ಇಲ್ದೇ ಇದ್ದಾಗ ಏನಾಗುತ್ತೆ, ಗ್ರಹ ಬಲ ಇಲ್ದೇ ಇದ್ದಾಗ ಏನಾಗುತ್ತೆ ಅಂತ ಅಂದ್ರೆ, ನಮ್ಗ ಗ್ರಾಚಾರಗಳು ಗೊತ್ತೇ ಇರುತ್ತಲ್ಲ ಸರ್. ಏನೇ ಸಂಪಾದನೆ ಮಾಡಿದ್ರು ಅದು ಕೈಗತ್ತಲ್ಲ. ಮತ್ತೆ ನಾನಾ ಕಷ್ಟಗಳು, ಟಾರ್ಚರ್. ಮತ್ತೆ ನಾವ್ ಎಲ್ಲೇ ಹೋದ್ರು ಯಾವುದೇ ಕೆಲಸ ಆದ್ರೂ ಇಂಥದ್ದೇ ಅಂತ ಅಲ್ಲ, ಎಲ್ಲ ಲಾಸಸ್.
ಸೊ ಇದು ಕೂಡ ಗ್ರಹಚಾರಗಳು, ನಮ್ಮ ಹುಟ್ಟಿದ ಜಾತಕ, ಇದು ಕೌಂಟ್ ಆಗುತ್ತೆ. ಎಲ್ಲ ಕೌಂಟ್ ಆಗುತ್ತೆ ಸರ್. ಇದರಲ್ಲಿ ಯಾವ್ದು ಬೆಸ್ಟ್ ಜಾತಕಗಳು, ಯಾವ ಜಾತಕಕ್ಕೆ ಯಾವ ಗಾಳಿಗಳು ಅಟ್ಯಾಕ್ ಆಗಲ್ಲ, ಇದ್ರ ಬಗ್ಗೆ ತಿಳಿಸ್ಬೋದಾ? ಸರ್ ಭರಣಿಗೆ ಬರಲ್ಲ, ಹಾ. ಮೂಲ ನಕ್ಷತ್ರಕ್ಕೆ ಬರಲ್ಲ. ಅಂದ್ರೆ ಎಲ್ಲಾರ ಟೈಮು ಒಂದೇ ಸಮ ಇರುತ್ತೆ. ಭರಣಿ ಮೂಲ ನನ್ ಕಣ್ಮಟ್ಟಿ ಇವ್ರು ಸ್ಟ್ರಾಂಗ್ ಇರ್ತಾರೆ, ಸ್ಟ್ರಾಂಗ್, ಇವ್ರಿಗೆ ಯಾವ ಅಟ್ಯಾಚ್ ಆಗಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಇದು ಪಾದಗಳ ಮೇಲೆ ಡಿಪೆಂಡ್. ಇದು ಯಾವ ಪಾದ ಅಂದ್ರೆ ಇದರಲ್ಲಿ 1ನೇ ಪಾದ, 2ನೇ ಪಾದ, 3ನೇ ಪಾದ, 4 ಪಾದಗಳಿರ್ತವೆ ಒಂದು ನಕ್ಷತ್ರಕ್ಕೆ. ಅದ್ರ ಮೇಲೆ ಡಿಪೆಂಡು ಆಗ್ಬೋದು, ಹೇಳಕ್ ಆಗಲ್ಲ ಸರ್. ಸೊ ಇವೆಲ್ಲ ಕೌಂಟ್ ಆಗ್ತದೆ. ಅಂದ್ರೆ ನಮಗ್ ಮೇನು ದೈವ ಬಲ, ಗ್ರಹ ಬಲ. ಇದು ಒಬ್ಬ ಮನುಷ್ಯನಿಗೆ ಎತ್ತಿನ ಗಾಡಿ ಅಂತ ನಾವ್ ಹೇಳ್ತೀವಿ. ಎತ್ತಿನ ಗಾಡಿಯ 2 ಬಂಡಿಗಳು ಯಾವ ತರ ಇರುತ್ತೋ, ಒಬ್ಬ ಮನುಷ್ಯನ ಬ್ಯಾಲೆನ್ಸ್ ಮಾಡಕ್ಕೆ ದೈವ ಬಲನೂ ಬೇಕು, ಗ್ರಹ ಬಲನೂ ಬೇಕು. ಈಗ ನಮ್ 2 ಇದ್ದು ಸಪೋರ್ಟ್ ಮಾಡ್ತು ಅಂತಂದ್ರೆ, ಈಗ ಗ್ರಹ ಬಲ ನಮ್ಗಿಲ್ಲ, ದೈವ ಬಲ ಇದ್ರೆ ನಮ್ ಪ್ರಾಣ ಉಳಿಬಹುದು, ನಾವೆಲ್ಲರೂ ಹೋಗಿ ಬದುಕ್ಬೋದು. ಅದೇ ಗ್ರಹ ಬಲ ಇದ್ದು ದೈವ ಬಲ ಇಲ್ಲ ಅಂದ್ರೂ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಸೊ ಅದಾದ್ರೂ ಒಂದ್ ಕಡೆ ಯಾವ್ದೋ ಒಂದು ಸಪೋರ್ಟ್ ಆಗುತ್ತೆ, ಎರಡೂ ಇಲ್ಲ ಅಂದ್ರೆ ಡ್ಯಾಮೇಜ್. ಸೊ ಈ ತರ ಯಾರಿಗಾದ್ರೂ ಝೀರೋ ಹೋಗುತ್ತೆ, ಝೀರೋ ಆಗ ಅದು 2 ಇಲ್ಲ ಅಂದಾಗ ನಾನು ಏನು ಮಾಡಕ್ಕಾಗಲ್ಲ, ನಾನು ಹೆಲ್ತ್ ಪ್ಲಸ್ ಆಗ್ಬೇಕು. ಅಂದ್ರೆ ಇಲ್ಲಿ ನಿಮ್ಮ ಪ್ರಯತ್ನಗಳು ಕೂಡ ಫೇಲ್ಯೂರ್ ಆಗುತ್ತೆ. ವಶೀಕರಣ ಅಂತ ಅಂದ್ರೂ ಎಲ್ಲರಿಗೂ ಆಗಲ್ಲ ಅದು. ಈಗ ಪೂರ್ವ ಜನ್ಮದ ಕರ್ಮ ಇದ್ರೂ ಆಗ್ಬರಲ್ಲ. ಅವ್ರ ಈಗ ಒಂದು ಹೆಣ್ಣು ಯಾರು ತಾಯಿನ ಆರಾಧನೆ ಮಾಡ್ತಾ ಇರ್ತಾಳೋ ಅಂತವ್ರಿಗೆ ನಾವು ಮಾಡಿದ್ರೆ ಅದು ರಿಟರ್ನ್ ನಮ್ಗೆ. ಅಂದ್ರೆ ಯಾವ್ದಾದ್ರು ಒಂದು ಹೆಣ್ಣು ದೈವಕ್ಕೆ ಅವರು ಪೂಜೆ ಮಾಡ್ತಾ ಇದ್ರೆ ಆರಾಧನೆ ಮಾಡಕ್ ಹೋದ್ರೆ ಅದು ರಿಟರ್ನ್ ನಮ್ಗೆನೆ ಹೊಡೆದಿರುತ್ತೆ. ಯಾರಿಗೆ ಅಂತ ಅಂದ್ರೆ ಕುಂತವ್ರು ನಿಂತವ್ರಿಗೆಲ್ಲಾ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಸರ್, ಸುಳ್ಳು ಅದು. ಅದಾಗೋದಿಲ್ಲ. ಓಕೆ, ಅಂದ್ರೆ ಇಲ್ಲಿ ಅವರ ಗ್ರಹಗತಿಗಳು ಅವರ ವೀಕ್ ಇದ್ರೆ ಮಾತ್ರ ಅಂತವು ಕೆಲಸ ಆಗ್ತವೆ. ಇನ್ನು ಸಾಮಾನ್ಯ ಜನಕ್ಕೆ ಯಾರಿಗೂ ಏನೋ ಸರ್, ಒಂದು ನಮ್ ಟೈಮ್ ಕೆಟ್ಟಾಗಿದ್ಯಾ, ಗ್ರಹ ಬಲ ಕಮ್ಮಿ ಇದೆಯಾ, ಆಗ ನಮ್ಗೆ ಯಾರಾದ್ರೂ ಏನಾದ್ರು ಒಂದ್ ನಿಂಬೆಣ್ಣೆ ಎಸಿದ್ರು ಅದ್ ನಮ್ಗೆ ಎಫೆಕ್ಟ್ ಇರುತ್ತೆ. ನಮ್ ಗ್ರಹ ಬಲ ಸ್ಟ್ರಾಂಗ್ ಆಗಿದ್ದ ನಮ್ಗೆ ಯಾರು ಏನೇ ಲಕ್ಷ ಕೊಟ್ಟು ಮಾಡಿಸೋದು ನಮ್ಗೆ ಏನು ತಟ್ಟಲ್ಲ. ಸೊ ಇದು ಒರಿಜಿನಲ್. ಓಕೆ, ಸೊ ವೀಕ್ಷಕರೇ, ಇದೊಂದಷ್ಟು ಯಾಕಂದ್ರೆ ರಿಸಲ್ಟ್ ಇರೋರನ್ನ ಮಾತಾಡ್ಸ್ತಾ ಬರ್ತಾ ಇದ್ದೀನಿ. ಮತ್ತಷ್ಟು ಜನ ಮಾತಾಡೋದಕ್ಕೆ ರೆಡಿ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಮತ್ತಷ್ಟು ಅಂದರೆ ರಿಸಲ್ಟ್ ಪಡ್ಕೊಂಡಿರೋರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ, ಯಾವ ಥರ ಅಲ್ಲಿ ಕೆಲಸಗಳಾಗ್ತಾ ಇದ್ದಾವೆ ಅನ್ನೋ ವಿಚಾರನ ಸೊ ಗಮನಕ್ಕೆ ತೊಗೊಂಬರ್ತೀನಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಇದೇ ಥರ ಎಪಿಸೋಡ್ಗಳು ಮಾಡ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ನಮಸ್ಕಾರ.